ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತೊಗೊಂಡು ಬಂದಿರೋ ರೆಸಿಪಿ ಅಂತಂದರೆ ಚಿಕನ್ ಕೋಳಿ ಬಸ್ಸಾರು. ಇದು ಮೈಸೂರು ಕಡೆ ತುಂಬ ಫೇಮಸ್ಸು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ತೆಂಗಿನಕಾಯಿ ಅನ್ನ. ನಾನು ಅದನ್ನು ಇವತ್ತು ನಿಮಗೆ ತೋರಿಸ್ತಾ ಇಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಇದೆ, ಬೇಕಂದರೆ ವಾಚ್ ಮಾಡ್ಬೋದು. ಇವಾಗ ನಾನು ಚಿಕನ್ ಬಸ್ ಸಾಂಬಾರು ಮಾಡಲಿಕ್ಕೆ 1.5 kg ವಿತ್ ಸ್ಕಿನ್ ಇರೋ ಅಂಥದ್ದು ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಡ ಅಂತ ಹೇಳಿದ್ರೆ ವಿತೌಟ್ ಸ್ಕಿನ್ ತಗೋಬಹುದು, ಬಟ್ ಆದರೆ ಈ ಸಾಂಬಾರು ಮಾಡಲಿಕ್ಕೆ ವಿತ್ ಸ್ಕಿನ್ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿದ್ರೆ 2, ದಪ್ಪದಾಗಿದ್ರೆ 1 ಸಾಕು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ, ಸ್ಟಾರ್ಟ್ ಮಾಡೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿರೋದೇ ಇಟ್ಕೊಳ್ಳಿ, ಯಾಕೆ ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ ನಿಮಗೆ. ಇವಾಗ ಪಾತ್ರೆ ಕಾದ್ಮೇಲೆ ಆಯಿಲ್ ಹಾಕೊಳ್ಳೋಣ. ಜಾಸ್ತಿ ಹಾಕಬೇಡಿ, ಯಾಕಂದರೆ ನಾನು ಸ್ಕಿನ್ನು ವಿತ್ ಸ್ಕಿನ್ ತಗೊಂಡಿರೋದ್ರಿಂದ ಆಯಿಲ್ ಕಡಿಮೆನೇ ಯೂಸ್ ಮಾಡಿ. ಅದು ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಫ್ರೈ ಆಗಲಿ. ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಫ್ರೈ ಆದರೆ ಸಾಕು. ಆವಾಗಲೇ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಚಿಕನ್, ಆ ಚಿಕನ್ ಹಾಕೊಳ್ಳೋಣ. ಈ ಚಿಕನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೆ ಎಣ್ಣೆಲಿ ಫ್ರೈ ಮಾಡೋಣ. ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ನಾನು ಈ ಸಾಂಬಾರು ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಿಮ್ಗೆ ಹೇಳ್ತೀನಿ. ಇವಾಗ ನಾನು ಸಾಂಬಾರು ಮಾಡಲಿಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ, ಸ್ವಲ್ಪ ಗಸಗಸೆ, ಲವಂಗ, ಚಕ್ಕೆ, 1 ಈರುಳ್ಳಿ, 1 ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ. ಇದಿಷ್ಟನ್ನು ರುಬ್ಬಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನು ಹಾಕಂಗಿಲ್ಲ. ಇದಿಷ್ಟೇ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಮಸಾಲೆ ಜೊತೆಗೆ ಈ ಸಾಂಬಾರಿಗೆ ಹುಚ್ಚೆಳ್ಳು ಬೇಕು. ಹುಚ್ಚೆಳ್ಳನ್ನ ನಾನಿಲ್ಲಿ ನೋಡಿ 1/2 ಬೌಲ್ ತೊಗೊಂಡಿದ್ದೀನಿ. ಇದನ್ನು ಸಪ್ರೇಟ್ ಮತ್ತೆ ಇದನ್ನು ಗ್ರೈಂಡ್ ಮಾಡಿ ಬರೋಣ. ಓಕೆ, ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ನಾನು ಆವಾಗಲೇ ತೋರಿಸಿದ್ನಲ್ಲ, ಈ ಹುಚ್ಚೆಳ್ಳನ್ನು ಚೆನ್ನಾಗಿ ನೈಸಿಗೆ ರುಬ್ಕೊಂಡು ಬಂದಿದ್ದೀನಿ. ಈ ಹುಚ್ಚೆಳ್ಳು ಹೀಗೆ ಹಾಕೋ ಆಗಿಲ್ಲ, ಚೆನ್ನಾಗಿ ಇದಕ್ಕೆ ನೀರು ಹಾಕಿ ಬೆರೆಸಿ ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡಿ ಅದ್ರದ್ದು ನೀರು ಮಾತ್ರ, ರಸ ಮಾತ್ರ ಸಾಂಬಾರಿಗೆ ಹಾಕಬೇಕು. ಈ ಕೊನೆಯಲ್ಲಿ ಬರುತ್ತಲ್ಲ ತರಿ ಎಲ್ಲ ಬಿಸಾಡಬೇಕು. ಇವಾಗ ನಾನು ಇದನ್ನ ಫಿಲ್ಟ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್, ಇವಾಗ ಚಿಕನ್ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳೋಣ. ಜೊತೆಗೆ ಸಾಂಬಾರ್ ಪೌಡರು, ಇದು ಮನೇಲೆ ಮಾಡಿರೋಂಥ ಸಾಂಬಾರ್ ಪೌಡರು. ಖಾರ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಖಾರ ಬೇಡ ಅನ್ನೋರು ನಿಮ್ಮ ಟೇಸ್ಟಿಗೆ ತಗಂತೆ ಖಾರ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಚಿಕನ್ಗೆ ಬೆರೆಯೋ ಥರ ಬೇಯಿಸೋಣ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಚಿಕನ್ಗೆ ಚೆನ್ನಾಗಿ ಬೆರ್ತಿದೆ. ಇವಾಗ ನಾವು ಒಂದೊಂದೇ ಆ್ಯಡ್ ಮಾಡ್ತಾ ಹೋಗೋಣ. ಫಸ್ಟು ರುಬ್ಬಿಟ್ಕೊಂಡಿದ್ವಲ್ಲ ಚಿಕನ್ ಮಸಾಲೆ, ತೆಂಗಿನಕಾಯಿದು, ಅದನ್ನು ಹಾಕೋಣ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿದ್ಮೇಲೆ ಹುಚ್ಚೆಳ್ಳು ರಸನ ಫಿಲ್ಟ್ರ್ ಮಾಡ್ಕೊಳ್ಳಿ ಅಂದ್ನಲ್ಲ, ಆ ಫಿಲ್ಟ್ರ್ ವಾಟರ್ ಇದು, ಅದನ್ನು ಹಾಕ್ತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ಎಷ್ಟು ಸಾಂಬಾರು ಬೇಕು, ಎಷ್ಟು ಗಟ್ಟಿ ಬೇಕು, ಒಬ್ಬೊಬ್ಬರು ತುಂಬ ಚಿಕನ್ ಸಾಂಬಾರು ತೆಳು ಇರೋದು ಇಷ್ಟಪಡ್ತಾರೆ, ಸ್ವಲ್ಪ ಗಟ್ಟಿ ಇರೋದು ಇಷ್ಟಪಡ್ತಾರೆ. ನಿಮಗೆ ಯಾವ ಅಳತೆಗೆ ಬೇಕು ಸಾಂಬಾರು, ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಎಷ್ಟು ಬೇಕು ನೀರು ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಮತ್ತು ಹುಚ್ಚೆಳ್ಳು ರಸ ಎಲ್ಲ ಹಾಕಿ ಆ ಜಾರೆಲ್ಲ ತೊಳೆದ್ಬಿಟ್ಟು ಅದ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಸಾಂಬಾರನ್ನ ಹೆಚ್ಚಿಸ್ಕೊಳ್ಳಿ.
ನಾನು ನೋಡಿ ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ, ಒಂದು ಮೀಡಿಯಮಲ್ಲಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಕುದೀತಾ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾಕಂತ ಅಂದರೆ ಈ ಸಾಂಬಾರು ಉಪ್ಪು ಬರೋ ಚಾನ್ಸಸ್ ತುಂಬ ಇರುತ್ತೆ. ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಫ್ರೀಯಾಗಿ ಅಲ್ಲೇ ಕುದಿಯುತ್ತೆ, ಎಲ್ಲೂ ಸಾಂಬಾರು ಚೆಲ್ಲಲ್ಲ. ಹಾಗಾಗಿ ದೊಡ್ಡ ಪಾತ್ರೆ ತೊಗೊಳ್ಳಿ ಅಂತ ಅಂದೆ. ಇವಾಗ ಚೆನ್ನಾಗಿ ಒಂದು 10 ನಿಮಿಷ ಚಿಕನ್ ಚೆನ್ನಾಗಿ ಬೇಯೋವರೆಗೂ ಸಾಂಬಾರು ಚೆನ್ನಾಗಿ ಕುದೀಲಿ. ಇದು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದ್ರೆ ಚಿಕನ್ ಎಲ್ಲ ಬೆಂದಿರುತ್ತೆ. ಇವಾಗ ನಾನು 10 ನಿಮಿಷ ಕುದಿಸಿದ್ದೀನಿ, ಚಿಕನ್ ಎಲ್ಲ ಬೆಂದಿದೆ. ಇವಾಗ ಸಾಂಬಾರ್ ಬೇರೆ ಚಿಕನ್ ಪೀಸ್ ಬೇರೆ 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 ಮಾಡ್ಕೊಳ್ಳೋಣ. ಇವಾಗ ನೋಡಿ ನಾನು ಎರಡೂ ಬೇರೆ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪೀಸ್ ಇದೆ, ಇಲ್ಲಿ ಸಪ್ರೇಟ್ ಸಾಂಬಾರ್ ಇದೆ. ಇವಾಗ ಈ ಪೀಸ್ಗೆ ಒಂದು ಸ್ವಲ್ಪ ಮಸಾಲ ಆ್ಯಡ್ ಮಾಡೋಣ. ಏನು ಮಸಾಲ ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ, ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಸಾಂಬಾರ್ಗೆ ಹಾಕೋಕ್ಕೆ, ಆ ಮಸಾಲೆ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಒಗ್ಗರಣೆ ಮಾಡಿ ಮಸಾಲೆ ಹಾಕಿ ಈ ಚಿಕನ್ ಹಾಕಿ ಫ್ರೈ ಮಾಡ್ತಾರೆ. ಗಾರ್ನಿಷ್ಗೆ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಬಟ್ ನಾನು ಇವತ್ತು ಏನೂ ಹಾಕ್ತಾ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ. ಏನು ಹಾಕ್ತೀನಿ ಅಂದರೆ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕಿ, ಆಲ್ರೆಡಿ ಸಾಂಬಾರಲ್ಲಿ ಇರುತ್ತಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಅನ್ನದ ಕೈ ಸೌಟು ಯಾವುದರಿಂದನೂ ತೋಳಿಸ್ಬಾರ್ದು. ಚಿಕನ್ ಬೆಂದಿರೋದ್ರಿಂದ ಎಲ್ಲ ಮುರಿದೋಗೋ ಚಾನ್ಸಸ್ ಇರುತ್ತೆ, ಎಲ್ಲ ಚಿಂದಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಇವಾಗ ಇದನ್ನ ಏನು ಮಾಡ್ಬೇಕಂತ ಅಂದರೆ ಜಸ್ಟ್ ಹೀಗೆ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್, ಹೈ ಫ್ಲೇಮಲ್ಲಿ ಮಾಡಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ನಾನೊಂದು ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಅದು ಒಳಗಡೆನೆ ಉಪ್ಪು ಖಾರ ಎಲ್ಲ ಹಿಡ್ದು ಚೆನ್ನಾಗಿ ಕುಕ್ ಆಗಬೇಕದು, ಆ ಥರ ಇಡ್ತಾ ಇದ್ದೀನಿ. ಇವಾಗ ನೋಡಿ ಉಪ್ಪು ಖಾರ ಎಲ್ಲ ಚಿಕನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಕಂಪ್ಲೀಟಾಗಿ ರೆಡಿಯಾಗಿದೆ ನಾನು ಮಾಡಿರೋ ಡಿಶ್. ಯಾರಿಗೆಲ್ಲ ಇಷ್ಟ ಆಯಿತು ನಾನು ಮಾಡಿರೋ ಡಿಶ್, ಬೇಗ ಬೇಗ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.